ವಾಲಿಬಾಲ್ ವಾಲಿಬಾಲ್ ಪಾಠದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 8ನೇ ತರಗತಿಯಲ್ಲಿ ಏನಾಗುತ್ತೆ ಇತಿಹಾಸ ಅಂಕಣ ಮತ್ತೆ ನಿಯಮಗಳ ಬಗ್ಗೆ ತಿಳ್ಕೊಂತೀರ. ಅರ್ಥ ಆಯ್ತಾ? ಈಗ ಇತಿಹಾಸ ಅಂತ ಹೇಳಿದ್ರೆ ನಾನು ಹೇಳಿದ್ದಲ್ಲ, ಇದು ವಾಲಿಬಾಲ್ ಇದೆಲ್ಲ ಅಮೆರಿಕನ್ ಗೇಮ್ 1908ರಲ್ಲಿ ವಿಲಿಯಂ ಜಿ ಮಾರ್ಗನ್ ಅವರು ಫಸ್ಟ್ ಕಂಡುಹಿಡಿತಾರೆ. ಅದಾದ್ಮೇಲೆ ಏನಾಗುತ್ತೆ ಈ ಆಟನ ಹೆಂಗ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಪೋಲಲ್ಲಿ ದಾರ ಕಟ್ಕೊಂಡು ಒಂದು ಬಟ್ಟೆ ತುಂಡ ಕಟ್ಕೊಂಡು ಆ ಕಡೆ ಈ ಕಡೆ ಫ್ಲೋ ಮಾಡ್ತಾ ಇರ್ತಾರೆ. ಈ ಕಡೆಯಿಂದ ಆ ಕಡೆ ಹೊಡೆಯೋದು, ಆ ಕಡೆಯಿಂದ ಈ ಕಡೆ ಹೊಡೆಯೋದು. ಕ್ರಮೇಣ ಏನಾಗುತ್ತೆ ಅಂದ್ರೆ ಅದು ಗ್ರಾಜುಯಲಿ ಬೆಳೀತಾ 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 ಏನಾಗುತ್ತೆ 3 ಸ್ಪರ್ಶದ ಒಂದು ನಿಯಮಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅರ್ಥಾತ್ ಈಗ ಒಂದು 3 ಟಚ್ ಮಾಡಿ ಒಂದು ಅಂಕಣಕ್ಕೆ ಬಂದ್ರೆ ಈ ಕಡೆ ಒಂದು ಅಂಕಣಕ್ಕೆ ಬಂದ್ರೆ 3 ಟಚ್ ಅಲ್ಲಿ ಆ ಕಡೆ ಕಳಿಸೋದು ಅಂತ ನಿಯಮಗಳು ಮಾಡ್ತಾರೆ. ಅರ್ಥ ಆಯ್ತಾ? ಇದು ಇತಿಹಾಸ. ಅದಾದ್ಮೇಲೆ ನಿಯಮಗಳು ಏನೇನಿರ್ತವೆ, ಅಂಕಣದ ಉದ್ದ ಮತ್ತು ಅಳತೆ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ನಿಮ್ಗೆ ನೋಡಿ ವಲಯ ಮಟ್ಟಕ್ಕೆ ಹೋಗ್ಬೇಕಾದ್ರೂ ಕೂಡ ಇದಿರುತ್ತೆ, ಪರಿಚಯ ಇರಬೇಕು. ಇದು ಪರಿಚಯ ಅಂಕಣದ ಉದ್ದ ಮತ್ತು ಅಗಲ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 18 ಮೀಟರ್ ಉದ್ದ ಮತ್ತೆ ಅಗಲ ಇರುತ್ತೆ. ಹೌದಲ್ರಿ? ಗೊತ್ತಿದೆಯಲ್ಲ? ಈಗ ಇಲ್ಲಿಗೆ ಸೆಂಟ್ರಲ್ ಲೈನ್ ಇಂದ ಇಲ್ಲಿಗೆ 3 ಲೈನ್ ಇರುತ್ತೆ, 3 ಮೀಟರ್ ಇರುತ್ತೆ. ಇದಕ್ಕೆ ಏನ್ ಹೇಳ್ತಾರೆ? ಆಕ್ರಮಣ ಗೆರೆ ಅಥವಾ ಅಟ್ಯಾಕ್ ಲೈನ್ ಅಂತ ಕರೀತಾರೆ. ಇಲ್ಲಿಂದ ಇಲ್ಲಿಗೆ 6 ಮೀಟರ್ ಇರುತ್ತೆ. ಅರ್ಥಾತ್ ಒಟ್ಟಿಗೆ 9 × 9 ಒಂದು 2 ಅಂಕಣ ಇರ್ತದೆ. ಆಟಗಾರರ ಸಂಖ್ಯೆ ಎಷ್ಟಿರುತ್ತೆ? 6. ಒಂದು ಆಟಗಾರ ಒಂದು ಟೀಮ್ ಅಲ್ಲಿ 6 ಜನ ಇರ್ತಾರೆ, ಪ್ಲಸ್ 6 ಬದಲಿ ಆಟಗಾರ ಇರ್ತಾರೆ. ಇದು ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಇದಕ್ಕೆ ನಟ್ಟಿನ ಉದ್ದ ಇರುತ್ತಲ್ಲ, ನಟ್ ಕಟ್ಟಿರ್ತೀವಲ್ಲ, ಅದು ಎಷ್ಟು ಇರ್ತಿದೆ? ಓಕೆ, 10 ಮೀಟರ್ ಇರುತ್ತೆ. 9.5 ರಿಂದ 10 ಮೀಟರ್ ಉದ್ದ ಇರುತ್ತೆ, 1 ಮೀಟರ್ ಅಗಲ ಇರುತ್ತೆ. ಅರ್ಥ ಆಯ್ತಾ? ಓಕೆ, ಇದು ಪುರುಷರಿಗೆ ಹೈಟ್, ನಟ್ಟಿನ ಹೈಟ್ ಇದೆಯಲ್ಲ, ಪುರುಷರ ಹೈಟ್ ಅಂದ್ರೆ ಎತ್ತರ 2.43 ಇರುತ್ತೆ ಮೀಟರ್. ನಟ್ ಕಟ್ತೀವಲ್ಲ ಅವ್ರಿಗೆ. ಇದು ಬಾಯ್ಸಿಗೆ ನಿಮ್ಗೆ ಕಾಮನ್ ಇದೆ. ಗರ್ಲ್ಸಿಗೆ 2.24 ಇರುತ್ತೆ. 2 ಮೀಟರ್ 4.24 ಸೆಂಟಿಮೀಟರ್ ಇರುತ್ತೆ. ಅಂದ್ರೆ ನಿಮ್ಗೆ ಹೈಟ್ ಕಡಿಮೆ ಇರುತ್ತೆ ಹುಡುಗಿರಿಗೆ, ಹುಡುಗರಿಗೆ ಜಾಸ್ತಿ ಇರುತ್ತೆ. ಇದಾದ್ಮೇಲೆ ಇಲ್ಲಿ ಎಕ್ಸ್ಟೆನ್ಷನ್ ಲೈನ್ ಇರುತ್ತೆ. ಅದಾದ್ಮೇಲೆ ನಟ್ಟಿಗೆ ಆಂಟೆನಾ ಅಂತ ನಟ್ ಕಟ್ಟಿರ್ತಾರೆ. ಅರ್ಥ ಆಯ್ತಾ? ಆಂಟೆನಾ ಅಲ್ಲಿಗೆ 1.80 ಮೀಟರ್ ಇರುತ್ತೆ. ನಟ್ಟಿಗೆ 1 ಮೀಟರ್ ಅಂದ್ರೆ ಮೇಲೆ 80 ಸೆಂಟಿಮೀಟರ್ ಮೇಲೆ ಇರುತ್ತೆ. ಅಂದ್ರೆ ರೂಲ್ ಏನಪ್ಪಾ ಅಂದ್ರೆ ಪ್ರತಿ ಬಾಲ್ ಕೂಡ ಆಂಟೆನಾದ ಆ ಕಡೆ 9 ಮೀಟರ್ಗೆ ಲಂಬವಾಗಿ ಕಟ್ಟಿರ್ತಾರೆ. ಅಗಲ 9 ಮೀಟರ್ ಇರುತ್ತಲ್ಲ, ಅದಕ್ಕೆ ನೇರವಾಗಿ ಹಿಂಗೆ ಕಟ್ಟಿರ್ತಾರೆ ಆಂಟೆನಾ. ಯಾವುದೇ ಪ್ರತಿ ಬಾಲ್ ಕೂಡ ಆಂಟೆನಾದ ಒಳಗೆ ಹೋಗ್ಬೇಕು ಅಂತ. ಈ ಫಾರ್ ಎಕ್ಸಾಂಪಲ್ ಹೊರಗೆ ಹೋಗಿರುತ್ತೆ, ಹೊರಗಿಂದ ಮತ್ತೆ ಈ ಕಡೆಗೆ ಹಾಕಬಾರ್ದು. ಅರ್ಥ ಆಯ್ತಾ? ಅದಕ್ಕೆ ಏನ್ ಮಾಡ್ತಾರೆ, ಹೊರಗಿಂದ ಆಂಟೆನಾ ಕಟ್ಟಿರ್ತಾರೆ. ಈಗ ಒಂದು ಆಟದಲ್ಲಿ 6 ಜನ ಇದ್ರೆ ಪ್ಲೇಸ್ಮೆಂಟ್ ಕೊಡ್ಬೇಕಾದ್ರೆ 1 2 3 4 5 6 ಹಿಂಗ್ ಕೊಟ್ಟಿರ್ತೀವಿ, ಅದಲ್ವಾ? ಈಗ ನೋಡಿ ಟಾಸ್ ಮಾಡಿ ಇದು ಮಾಡಿದ್ಮೇಲೆ ಅದಕ್ಕೆ ಕೋರ್ಟ್ ಮತ್ತು ಸರ್ವಿಸ್ ತಗೊಂಡ್ವಿ. ಫಸ್ಟ್ ಸರ್ವಿಸ್ ತಗೊಂಡ್ಮೇಲೆ ಇಲ್ಲಿಂದ 1 ರಿಂದ ಇದು ಮಾಡ್ತಾರೆ, ಇಲ್ಲಿಂದ ಸರ್ವಿಸ್ ಜೋನಿಂದ ಸರ್ವಿಸ್ ಮಾಡಿದ್ರೆ ಅರ್ಥ ಆಯ್ತಾ? ಯಾರು ಫಾಲ್ಟ್ ಮಾಡ್ತಾರೆ ಅವ್ರಿಗೆ ಅಪೋನೆಂಟ್ ಪ್ಲೇಯರಿಗೆ 1 ಅಂಕ ಮತ್ತೆ ಸರ್ವಿಸ್ ಮಾಡೋ ಅವಕಾಶಗಳು ಕೊಡ್ತಾ ಇರ್ತಾರೆ. ಅದು ಥ್ರೋಬಾಲ್ ಅಲ್ಲಿ ಹಂಗಲ್ಲ. ಥ್ರೋಬಾಲ್ ಅಲ್ಲಿ ಯಾರು ಫಾಲ್ಟ್ ಮಾಡ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ, ಇದರಲ್ಲಿ ಕೂಡ ರೊಟೇಷನ್ ಆಗಬೇಕು. ಇಲ್ಲಿ ರೊಟೇಷನ್ ಆಗ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಎ ಟೀಮು ಮತ್ತೆ ಬಿ ಟೀಮ್ ಅಂತ ಇಟ್ಕೊಂಡ್ರೆ ಅರ್ಥ ಆಯ್ತಾ? ಎ ಟೀಮಲ್ಲಿ ಇವನಿಗೆ ಒಂದೇನು ಸರ್ವಿಸ್ ಮಾಡಿದ ಅಂತ ಇಟ್ಕೊ, ಪಾಯಿಂಟ್ ಬಂದ್ರೆ ಇವನೇ ಸರ್ವಿಸ್ ಮಾಡ್ತಾ ಇರ್ತಾನೆ. ಅರ್ಥ ಆಯ್ತಾ? ಅಕಸ್ಮಾತ್ ಪಾಯಿಂಟ್ ಏನಾದ್ರು ಫಾಲ್ಟ್ ಮಾಡ್ದ ಅಂತ ಹೇಳಿದ್ರೆ ಈ ಕಡೆ ಸರ್ವಿಸ್ ಅಲ್ಲಿ ಇಲ್ಲಿ 2ನೇ ಇರ್ತಾನಲ್ಲ, ಇಲ್ಲಿ 2ನೇನು ಫಸ್ಟ್ನೇ ಲೈನ್ಗೆ ಹೋಗ್ತಾನೆ. ಅರ್ಥ ಆಯ್ತಾ? ಫಸ್ಟ್ನೇ ಲೈನ್ಗೆ ಹೋಗ್ತಾನೆ 6 5 4 3. ಅರ್ಥ ಆಯ್ತಾ? ಹಿಂಗೆ ರೊಟೇಷನ್ ಆಗ್ತಾ ಹೋಗ್ತಾ ಇರುತ್ತೆ. ಇದಕ್ಕೆ ರೊಟೇಷನ್ ಸಿಸ್ಟಮ್. ನೀವು ವಾಲಿಬಾಲ್ ಆಡ್ಬೇಕಲ್ಲ, ಪ್ರತಿ ಬಾಲ್ ಕೂಡ ಅಕಸ್ಮಾತ್ ಗೋಲ್ ಆದ ತಕ್ಷಣ ಅಲ್ಲೋಗು ಇಲ್ಲೋಗಬಾರ್ದು. ಅರ್ಥ ಆಯ್ತಾ? ಕರೆಕ್ಟಾಗಿ ರೊಟೇಷನ್ ಆಗ್ತಾ ಇರಬೇಕು. ಇದು ಅಂಕಣದ ಉದ್ದ ಮತ್ತೆ ಇತಿಹಾಸ ನಿಯಮಗಳು ಏನಾದ್ರು ಡೌಟ್ ಇದೆಯಾ? ಇಲ್ಲಲ್ಲ. ನೆಕ್ಸ್ಟ್ ಎಷ್ಟು 9ನೇ ತರಗತಿಯಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆಟಗಾರರ ಗುಣಲಕ್ಷಣಗಳು ಮತ್ತು ತಂತ್ರಗಾರಿಕೆ ಏನೇನ್ ಮಾಡ್ತಾ ಇದ್ದೀವಿ. ತಂತ್ರಗಾರಿಕೆ ಏನೇನ್ ಮಾಡ್ತೀವಿ? ಈಗ ನೀವು ಆಟ ಆಡ್ಬೇಕಾದ್ರೆ ಏನೇನ್ ಮಾಡ್ತೀವಿ? ಫಸ್ಟ್ ಸರ್ವಿಸ್ ಅಂತ ಇಟ್ಕೋ, ಸರ್ವಿಸ್
ಸರ್ವಿಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಅಂಡರ್ ಆರ್ಮ್ ಸರ್ವಿಸ್ ಮಾಡ್ತೀವಿ, ಶಾರ್ಟ್ ಸರ್ವಿಸ್ ಮಾಡ್ತೀವಿ, ಜಂಪ್ ಅಂಡ್ ಸರ್ವಿಸ್ ಮಾಡ್ತೀವಿ, ಸೈಡ್ ಆರ್ಮ್ ಸರ್ವಿಸ್ ಮಾಡ್ತೀವಿ. ಅರ್ಥದ ಬೇರೆ ಬೇರೆ ವಿಧವಾದ ಸರ್ವಿಸ್ ಮಾಡ್ತಿರ್ತೀವಿ. ಈ ಸರ್ವಿಸ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಎಲ್ಲಿ ವೀಕ್ ಇರ್ತಾರೆ ನಾವು ಅಲ್ಲಿಗೆ ಸರ್ವಿಸ್ ಮಾಡ್ತಾ ಇರ್ತೀವಿ. ಅಂದ್ರೆ ದುರ್ಬಲ ಯಾರು ಇರ್ತಾರೆ ಅವರ ಪಾಯಿಂಟಿಗೆ ಅಲ್ಲಿಗೆ ಆಗ್ತಾ ಇರ್ತೀವಿ. ಅರ್ಥ ಆಯ್ತಾ? ಇಲ್ಲ ಎಲ್ಲರೂ ಸ್ಟ್ರಾಂಗ್ ಇದ್ದಾರೆ ಏನ್ ಮಾಡ್ತೀವಿ? ರಭಸವಾಗಿ ಹೊಡಿತಾ ಇರ್ತೀವಿ, ಫೋರ್ಸ್ ಆಗಿ ಸರ್ವಿಸ್ ಮಾಡ್ತಾ ಇರ್ತೀವಿ. ಅರ್ಥದ ಜಂಪ್ ಸರ್ವಿಸ್ ಮಾಡೋದು, ಇಲ್ಲ ಅಂದ್ರೆ ಇದು ಮಾಡ್ತಾ ಇರ್ತೀವಿ, ಇಲ್ಲ ಅಂದ್ರೆ ಖಾಲಿ ಸ್ಥಳದಲ್ಲಿ ಇರೋಂತ ಇದು ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಆಮೇಲೆ ಏನ್ ಮಾಡ್ಬೋದು? ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಮ್ಯಾಶ್ ಮಾಡೋದು. ಸ್ಮ್ಯಾಶ್ ಮಾಡಿದ್ರೆ ಹೊಡಿತೀವಲ್ಲ, ಅದಕ್ಕೆ ಏನ್ ಮಾಡ್ತೀವಿ? ಬಾಲ್ ಸೆಟ್ ಮಾಡೋದು, ಗ್ಯಾಪ್ ಹಾಕಂತದ್ದು, ಬಾಲ್ ಸೆಟ್ಟಿಂಗ್ ಅಂತಾರೆ. ಅಂದ್ರೆ ಬಾಲ್ ಸೆಟ್ ಮಾಡಕ್ಕೆ ಪಾಸ್ ಕೊಡೋದು ಅಂತೀವಲ್ಲ, ಲೋ ಪಾಸ್ ಕೊಡ್ತೀವಿ, ಹೈ ಪಾಸ್ ಕೊಡ್ತೀವಿ, ಮೀಡಿಯಂ ಪಾಸ್ ಕೊಡ್ತೀವಿ. ನೋಡಿ ಆಲ್ಮೋಸ್ಟ್ ಅಲ್ಲಿ ಲೋ ಪಾಸ್ ಕೊಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಈ ಎರಡು ಪ್ಲೇಯರ್ಗಳು ಸ್ಮ್ಯಾಶರ್ ಮತ್ತೆ ಪಾಸರ್ ಇಬ್ರು ಒಂದೇ ತರ ಇದ್ದಾಗ ಲೋ ಪಾಸ್ ಕೊಟ್ಟು ಸಡನ್ ಅಂತ ಹೊಡಿತಾ ಇರ್ತೀವಿ. ಮೀಡಿಯಂ ಪಾಸ್ ಅಂತ ಹೇಳಿದಾಗ ವೈಡ್ ಹಾಕಂತೀವಿ. ವೈಡ್ ಅಂದ್ರೆ ಗೊತ್ತೈತೆ, ಸ್ವಲ್ಪ ಹೈಟ್ ಹಾಕೊಂಡು, ಇಲ್ಲ ಬ್ಯಾಕ್ ಅಲ್ಲಿ ಇರೋನ್ಗೆ, ಇಲ್ಲ ಬ್ಯಾಕ್ ಪ್ಲೇಯರ್ಗೆ. ಬ್ಯಾಕ್ ಅಂದ್ರೆ ಎರಡು ಜೋನ್ ಇರುತ್ತೆ, ಫ್ರಂಟ್ ಜೋನ್ ಮತ್ತೆ ಬ್ಯಾಕ್ ಜೋನ್ ಅಂತ. ಅರ್ಥ ಆಯ್ತಾ? ಈ ಫ್ರಂಟ್ ಜೋನ್ ಮತ್ತೆ ಬ್ಯಾಕ್ ಜೋನ್ ಅಲ್ಲಿ ಬ್ಯಾಕ್ ಜೋನ್ ಅನ್ನು ಏನಾದ್ರು ಹೊಡಿಬೇಕು ಅಂದ್ರೆ ಐ ಪಾಸ್ ಕೊಡ್ತೀವಿ. ಐ ಪಾಸ್ ಕೊಟ್ಟ ಇಲ್ಲಿಂದ ಈ ಹಿಂದ್ಗಡೆ ಪ್ಲೇಯರ್ಸ್ ಇರ್ತಲ್ಲ ಅವರೆಲ್ಲ ಏನ್ ಮಾಡ್ಬೇಕು? ಈ ಅಟ್ಯಾಕ್ ಲೈನ್ ಇರುತ್ತಲ್ಲ, ಅಟ್ಯಾಕ್ ಲೈನ್ ಹಿಂದಿನ ಜಂಪ್ ಮಾಡಿ ಹೊಡಿಬೇಕು. ಅರ್ಥ ಆಯ್ತಾ? ಇವೆಲ್ಲ ತಂತ್ರಗಾರಿಕೆ ಅಂತ ಇರ್ತವೆ. ಫಾರ್ ಎಕ್ಸಾಂಪಲ್ ಆಟಗಾರರ ನಿಯಮಗಳು ಏನೇನು ಇರ್ತವೆ? ಮೈ ಮಣಿತ ಅಂತಾರೆ, ಚಪಲತೆ, ಚಪಲ, ವೇಗ, ಚಪಲತೆ, ಸ್ಫೋಟಕ ಶಕ್ತಿ, ಕಷ್ಟ ಸಹಿಷ್ಣುತೆ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ನೋಡಿ, ವಾಲಿಬಾಲ್ ಆಟ ಆಗಿರ್ಬೇಕು ಅಂದ್ರೆ ಎತ್ತರವಾಗಿರ್ಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ 2.43 ಹೈಟ್ ಇದ್ರೆ ಎಷ್ಟು ಅಡಿ ಆಗುತ್ತಿದೆ? 8 ಅಡಿ ಹೈಟ್ ಇರುತ್ತೆ. ಎಷ್ಟು ಇರುತ್ತೆ? ಮಿನಿಮಮ್ 8 ಅಡಿ ಹೈಟ್ ಇರುತ್ತೆ. ನಾವ್ ಎಷ್ಟು ಹೈಟ್ ಎತ್ತರ ಇರ್ತೀವಿ? ಓಕೆ, ಮ್ಯಾಕ್ಸಿಮಮ್ ಅಂದ್ರೆ 6.5 ಅಡಿ ಎತ್ತರ ಅಂದ್ರೆ 6 ಅಡಿ. ಅರ್ಥ ಆಯ್ತಾ? ಆ ಜಂಪ್ ಮಾಡಿದ್ರೆ 8 ಅಡಿಯಿಂದ ಹೊಡೆಯಂಗಿಲ್ಲ. ಅಂದ್ರೆ ಎತ್ತರವಾಗಿರ್ಬೇಕು. ಆಟಗಾರ ಇದ್ರೆ 8 ಎತ್ತರವಾಗಿದ್ರೆ ವಾಲಿಬಾಲ್ ಆಡಕ್ಕೆ ಲಕ್ಷಣವಾಗಿರ್ತಾರೆ. ಅದೇ ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ. ಫ್ಲೆಕ್ಸಿಬಿಲಿಟಿ ಅಂದ್ರೆ ಮೈ ಮಣಿತ ಅಂತ. ಮೈ ಮಣಿತ ಅಂತ ಹೇಳಿದ್ರೆ ನೋಡಿ, ಈಗ ಮುಂದೆ ಬೆಂಡ್ ಆಗ್ಬೇಕು, ಸೈಡಿಗೆ ಹೋಗ್ಬಾರುತ್ತೆ, ಡೈ ಹೊಡಿಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ಏನಾಗುತ್ತೆ ಅಂದ್ರೆ ದಪ್ಪಗಿರೋರ್ಗೆ ಏನಾಗುತ್ತೆ ಅಂದ್ರೆ ಕೆಳಗೆ ಹಾಕಿದ ತಕ್ಷಣ ಬೆಂಡ್ ಆಗಕ್ಕಾಗಲ್ಲ. ಅದಕ್ಕೆ ಏನ್ ಮಾಡಬೇಕು? ಮೈ ಮಣಿತಾ ಇರಬೇಕು. ನೆಕ್ಸ್ಟ್ ಸ್ಫೋಟಕ ಶಕ್ತಿ ಅಂತ ಕರೀತಾರೆ. ಸ್ಫೋಟಕ ಅಂತ ಹೇಳಿದ್ರೆ, ಸ್ಫೋಟಕ ಅಂದ್ರೆ ಈ ಸ್ಫೋಟನ ಅಂತ ಆರ್ತೀವಲ್ಲ ಅದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಜಂಪ್ ಮಾಡಬೇಕು, ಜಂಪ್ ಮಾಡ್ಬೇಕಂದ್ರೆ ಪಾಸಾಗಿ ಜಂಪ್ ಮಾಡ್ಬೇಕಂದ್ರೆ ಸ್ಫೋಟಕ ಶಕ್ತಿ ಇರಬೇಕು. ಸೊ ಏನು ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತಾರೆ. ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್. ನ್ಯೂರೋ ಅಂದ್ರೆ ಏನೋ ನರಗಳು, ನರಮಂಡಲ ಬಂದಿದೆ ನಮ್ಮ ಸೈನ್ಸ್ ಅಲ್ಲಿ. ಮತ್ತೆ ಮಾಂಸಖಂಡಗಳಿಗೆ ಅಂತ. ಈಗ ನೀವೆಲ್ಲ ಅಪ್ರೂಪಕ್ಕೆ ಏನಾದ್ರು ವಾಲಿಬಾಲ್ ಆಡಕ್ಕೆ ಹೋದ್ರೆ ಅರ್ಥ ಆಯ್ತಾ? ಬಾಲ್ ಈ ಕಡೆ ಹೋಗ್ತಾ ಇರ್ತೀರ, ನೀವು ಈ ಕಡೆ ಕೈ ಹೊಡಿತಾ ಇರ್ತೀರಾ. ಅರ್ಥ ಆಯ್ತಾ? ಅದಕ್ಕೆ ಹೊಂದಾಣಿಕೆ ಇರಬೇಕು ಅಂತ. ಅರ್ಥ ಆಯ್ತಾ? ಇದು ಸಂಯೋಜನೆ ಅಂತ. ನರ ಮತ್ತು ಕೈಕಾಲಿಗೆ ಇರುವಂತ ಸಂಯೋಜನೆಗಳು. ಆಮೇಲೆ ಅದಾದ್ಮೇಲೆ ಟ್ರೋಫಿಗಳು ಯಾವ್ಯಾವ ಇರ್ತೀವಿ ಅಂತ. ಟ್ರೋಫಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಏನೇ ಟ್ರೋಫಿಗಳು ಇರ್ತವೆ ಅವೆಲ್ಲ ಕೂಡ ಟ್ರೋಫಿಗಳ ಬಗ್ಗೆ ನೈಸರ್ಗಿಕ ಇರ್ತವೆ. ಈಗ ಆಟಗಾರರ ಪರಿಚಯ ಏನೋ 9ನೇ ತರಗತಿಯಲ್ಲಿ ಇರುವಂತದ್ದೇನೋ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ ಹೇಗೆ ಇರುತ್ತೆ? ಫಸ್ಟ್ ಯಾವುದು? ಎಂ ಶಾಂತಸುಂದರ್. ಅರ್ಥ ಆಯ್ತಾ? ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಿನಿಮಮ್ ಏನಾಗುತ್ತೆ, ಬರೀ 3 ಲೈನ್ ಕೊಟ್ಟಿದ್ದಾರೆ. ನಾನೇನ್ ಮಾಡಿದೆ, ಸ್ವಲ್ಪ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅವರ ಆಟಗಾರರ ಪರಿಚಯ, ಏನೇನು ಆಟ ಆಡಿದ್ರು, ಏನೇನಿತ್ತು ಅನ್ನೋದನ್ನ ಸ್ವಲ್ಪ ಹಂಗೆ ಗ್ಲಾನ್ಸ್ ಮಾಡ್ಲಿಕ್ಕೆ, ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳಿ ಹೇಳ್ಬಿಟ್ಟು ಪ್ರಿಂಟ್ ಹಾಕಿ ಬಂದೆ. ಅರ್ಥ ಆಯ್ತಾ? ಅವರು ಇವರಿದಾರಲ್ಲ, ಯಾರು? ಶ್ಯಾಮ್ ಸುಂದರ್. ಅವ್ರು ಯಾವುದೇ ಪ್ರದೇಶದವರು? ಆಂಧ್ರ ಪ್ರದೇಶದಲ್ಲಿ ಇದಾಗಿದ್ರು. ಬಾರಿ ನೋಡಿ, ಬಾರಿ ಏನಂದ್ರೆ ಹಲವು ಬಾರಿ ಏನಾಗುತ್ತೆ, ಭಾರತದ ತಂಡದಲ್ಲಿ ಪ್ರತಿನಿಧಿಸಿ ಒಂದು ವಾಲಿಬಾಲ್ ಕ್ರೀಡೆಯಲ್ಲಿ ಏನಾಗುತ್ತೆ, ಅತ್ಯುತ್ತಮ ಒಂದು ಆಟಗಾರರಾಗಿ ಹೊರಹೊಮ್ಮುತ್ತಾರೆ. ಅವ್ರಿಗೆ ಅತ್ಯುತ್ತಮ ಆಟಗಾರರಿಗೋಸ್ಕರ ಎಂತ ಪ್ರಶಸ್ತಿ ಕೊಡ್ತಾರೆ? ಅರ್ಜುನ್ ಪ್ರಶಸ್ತಿ. ಏನಪ್ಪಾ ಅಂತ ಹೇಳಿದ್ರೆ ಕೇಳಿದ್ರಿ, ರೀಸೆಂಟ್
ಈಗ ಸದ್ಯದಲ್ಲಿ ಅತ್ಯುತ್ತಮ ಈ ಒಲಿಂಪಿಕ್ ಕ್ರೀಡೆಗಳಲ್ಲಿ, ಏಷ್ಯನ್ ಕ್ರೀಡೆಗಳಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಕ್ರೀಡೆಗಳಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸ್ ತೋರಿದಂತ ಕ್ರೀಡಾಪಟುಗಳಿಗೆ ಏನ್ ಮಾಡ್ತಾರೆ, ಅರ್ಜುನ್ ಪ್ರಶಸ್ತಿಗಳನ್ನ ಕೊಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಅರ್ಜುನ್ ಪ್ರಶಸ್ತಿ ಏನಾಗುತ್ತೆ ಅಂದ್ರೆ 1 ಲಕ್ಷ ಬಹುಮಾನ, ಒಂದು ಬಂಗಾರದ ಟ್ರೋಫಿ. ಅರ್ಥ ಆಯ್ತಾ? ಅವರಿಗೆ ಸರ್ಕಾರದಲ್ಲಿ ಉದ್ಯೋಗ ಕೊಡುವಂತ ಒಂದು ಕೆಲಸನ ಕೂಡ ಆಗ್ತಾ ಇರ್ತದೆ. ಇತ್ತೀಚಿನ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅರ್ಥ ಆಯ್ತಾ ಹಲವು ಕ್ರೀಡಾಪಟುಗಳಿಗೆ ನಾವೇನ್ ಮಾಡ್ತಿದ್ವಿ, ಏನೋ ಗೌರ್ಮೆಂಟ್ ಸರ್ಕಾರಿ ಹುದ್ದೆಗಳನ್ನ ಕೊಡ್ತಾ ಇದ್ವಿ. ಅದಾದ್ಮೇಲೆ ಯಾರೋ ಅರ್ಜುನ್ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ ಅಂತ ಹೇಳಿದ್ರೆ ತರಬೇತಿ ನೀಡಿದಂತ ದ್ರೋಣಾಚಾರ್ಯ ಯಾರಿಗೆ ತರಬೇತಿ ಕೊಟ್ಟಿದ್ದು? ಏಕಲವ್ಯಗೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಆ ದ್ರೋಣಾಚಾರ್ಯ ಪ್ರಶಸ್ತಿನ ತರಬೇತಿ ನೀಡಿದಂತ ಕ್ರೀಡಾಪಟುಗೆ, ತರಬೇತಿದಾರಿಗೆ ಕೊಡ್ತಾ ಇರ್ತಾರೆ. ನೋಡಲಿ, ಕ್ರೀಡೆಯ ಉತ್ತೇಜನಕ್ಕೆ ಮೂಲಭೂತ ಅವಶ್ಯಕತೆ ಬಗ್ಗೆ ಕೇಳಿದಾಗ ತರಬೇತುದಾರರು ಎಂದು ಹೇಳುತ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮೂಲಭೂತ ಸೌಕರ್ಯಗಳಿಗೆ ಫಸ್ಟ್ ಬಟ್ಟೆ ಹಿಡಿದ್ಬಿಟ್ಟು ವಾಲಿಬಾಲ್ ಆಟಗಳಲ್ಲಿ ಇರೋಂತ ಒಂದು ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾರೆ. ನೋಡಿ, ಭಾರತ ಸರ್ಕಾರವು ಸುಂದರ್ ರಾವ್ ಅವರಿಗೆ 1974ರಲ್ಲಿ ಅತ್ಯುತ್ತಮ ವಾಲಿಬಾಲ್ ಆಟಗಾರರಾಗಿ, ಅರ್ಥ ಆಯ್ತಾ, ಎಷ್ಟರಲ್ಲಿ 1974ರಲ್ಲಿ ಮತ್ತೆ ಅರ್ಜುನ್ ಪ್ರಶಸ್ತಿನ ಕೊಡ್ತಾ ಇರ್ತಾರೆ. 1995ರಲ್ಲಿ ಅರ್ಥ ಆಯ್ತಾ ತರಬೇತುದಾರರಿಗೆ ಏನ್ ಹೇಳ್ತಾರೆ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇರ್ತಾರೆ. ಅದಾದ ನಂತರ ಈಗ ಇದು ಶ್ಯಾಮ್ ಸುಂದರ್ ರಾವ್ಗೆ ನೀಡಿದಂತ ಒಂದು ಗೌರವ. ನೆಕ್ಸ್ಟ್ ಯಾರು? ಇವರು ಕೂಡ ಆಂಧ್ರ ಪ್ರದೇಶದ ಕ್ರೀಡಾಪಟುಗಳಾಗಿದ್ದಾರೆ. ಇವರು ಕೂಡ ಭಾರತವನ್ನ ವಾಲಿಬಾಲ್ ತಂಡದಲ್ಲಿ ಹಲವು ಬಾರಿ ಪ್ರತಿನಿಧಿಸಿ ಉತ್ತಮ ಸಾಧನೆ ಮಾಡಿದಂತ ಕ್ರೀಡಾಪಟುವಿಗೆ ಭಾರತ ಸರ್ಕಾರ ಎಂತ ಕೊಟ್ಟಿರುತ್ತೆ, ಅರ್ಜುನ್ ಪ್ರಶಸ್ತಿ ಮತ್ತೆ ಪ್ರಶಸ್ತಿಯನ್ನ ಕೊಟ್ಟಿರುತ್ತೆ. ನೆಕ್ಸ್ಟ್ ಜಿಮ್ಮಿ ಜಾರ್ಜ್ ಅಂತ. ಇವ್ರು ಯಾರು? ಕೇರಳದಲ್ಲಿ. ಇವ್ರದ್ದು ಮಾರ್ಚ್ 1955 ನವೆಂಬರ್. ಅರ್ಥ ಆಯ್ತಾ? ಇವರು ಏನಾಗುತ್ತೆ ಅಂದ್ರೆ ಒಬ್ಬ ಭಾರತೀಯ ವಾಲಿಬಾಲ್ ಆಟಗಾರ, ಭಾರತೀಯ ರಾಷ್ಟ್ರೀಯ ವಾಲಿಬಾಲ್ ತಂಡದ ನಾಯಕರಾಗಿ ಸಾಮಾನ್ಯವಾಗಿ ಭಾರತದ ವಾಲಿಬಾಲ್ ದೇವರು ಎಂದು ಕರೀತಾರೆ. ಇವ್ರಿಗೆ ಏನ್ ಹೇಳ್ತಾರೆ? ವಾಲಿಬಾಲ್ ಆಟದ ದೇವರು. ಇವರು ಸರ್ವಕಾಲಿಕ ಶ್ರೇಷ್ಠ ವಾಲಿಬಾಲ್ ಆಟಗಾರರೇ ಒಬ್ಬರೆಂದು ಪರಿಗಣಿಸಲಾಗುವುದು. ಇಲ್ಲಿ ನಿಮಗೇನು ಹೇಳಿದರೆ, ಕೇರಳದವರಾದ ಇವರು ಭಾರತದ ಅತ್ಯಂತ ಆಟಗಾರರಲ್ಲಿ ಒಬ್ಬರಾಗಿದ್ದು ಇಟಲಿ ದೇಶದ ಖಾಸಗಿ ತಂಡದ ಪರವಾಗಿ ಆಡುತ್ತಿದ್ದ ಇವರು ಕಾರ್ ದುರ್ಘಟನೆಯಲ್ಲಿ ಇಟಲಿಯಲ್ಲಿ ಮೃತಪಟ್ಟಿರುತ್ತಾರೆ. ಅರ್ಥ ಆಯ್ತಾ? ಇಷ್ಟು ಮಾಹಿತಿನ ಕೊಟ್ಟಿದ್ದಾರೆ ನಿಮ್ಮಲ್ಲಿ. ನೆಕ್ಸ್ಟ್ ಶ್ರೀಧರ್. ಜಿಮ್ಮಿ ಜಾರ್ಜ್ ಬಗ್ಗೆ ಇನ್ನೂ ಹೇಳ್ಬೇಕು ಅಂದ್ರೆ ನೋಡಿ, ಜಿಮ್ಮಿ ಕೇರಳ ಮತ್ತು ಭಾರತ ತಂಡಗಳಲ್ಲಿ ಹವ್ಯಾಸಿಯಾಗಿ ಆಡುತ್ತಿದ್ದು 1979ರಲ್ಲಿ ಅವರು ವೃತ್ತಿಪರ ವಾಲಿಬಾಲ್ ಆಟಗಾರರಾದ ಮೊದಲ ಭಾರತೀಯರಾದರು. ಇವರು ದೇಶದ ಹೊರಗಿನ ಬಹು ಕ್ಲಬ್ಗಳಲ್ಲಿ ಆಡ್ತಿರ್ತಾರೆ. ಅಂದ್ರೆ ಬೇರೆ ಬೇರೆ ತಂಡಗಳಲ್ಲಿ ಕೂಡ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಆಡ್ತಾ ಇರ್ತಾರೆ. ಮುಖ್ಯವಾಗಿ ಇಟಲಿಯಲ್ಲಿ ಅವರು ಇಂದು ಭಾರತದ ಅತ್ಯುತ್ತಮ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳಲ್ಲಿ ಒಂದಾದ ಅರ್ಜುನ್ ಪ್ರಶಸ್ತಿ ಪಡೆದು ಅತ್ಯುತ್ತಮ ಕಿರಿಯ ವಾಲಿಬಾಲ್ ಆಟಗಾರರಾಗಿದ್ದಾರೆ. ಅರ್ಥ ಆಯ್ತಾ? ಇವರು ಜೋಸೆಫ್ ಮತ್ತು ಮೇರಿ ಜಾರ್ಜ್ ಇವರ ಎರಡನೇ ಮಗನಾಗಿದ್ದು ಕಣ್ಣೂರಿನ ಪೇರಾವೂರ್ ಬಳಿಯ ತುಂಡಿಯಲ್ ಎಂಬ ಸ್ಥಳದಲ್ಲಿ ಹುಟ್ಟಿರ್ತಾರೆ. ಅರ್ಥ ಆಯ್ತಾ? ಇದು ಒಂದು ಮಾಹಿತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಶ್ರೀಧರನ್ ಅಂತ, ಜೆ.ಇ. ಶ್ರೀಧರನ್. ಇವರು ಯಾವ ರಾಜ್ಯದವರು ಅಂತಾರೆ? ಓಕೆ, ಇವರು ತಮಿಳುನಾಡು. ಇವರು ಭಾರತದ ಅತ್ಯಂತ ಸೆಟ್ಟರ್ ಅಂತ ಹೇಳ್ತಾರೆ. ಸೆಟ್ಟರ್ ಅಂದ್ರೇನು? ಸೆಟ್ಟರ್ ಅಂದ್ರೇನು? ಸೆಟ್ಟರ್ ಅಂದ್ರೆ ಪಾಸ್ ಹಾಕೋಲ್ಲ, ಅವರು ಅತ್ಯುತ್ತಮ ಕ್ರೀಡಾಪಟುವಾಗಿದ್ದು ಭಾರತದ ವಿವಿಧ ವಯೋಮಾನದ ತಂಡಗಳಲ್ಲಿ ತರಬೇತಿಗೊಳಿಸಿ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಅಂದ್ರೆ ಬೇರೆ ಬೇರೆ ಹಿರಿಯ ಮತ್ತು ಜೂನಿಯರ್ ಮತ್ತೆ ಸೀನಿಯರ್ಸ್ ವಾಲಿಬಾಲ್ ತಂಡಗಳಿರ್ತಾವಲ್ಲ, ಈ ತಂಡಗಳಲ್ಲಿ ಕೂಡ ಇವರು ತರಬೇತುದಾರರಾಗಿ, ಉತ್ತಮ ತರಬೇತುದಾರರಾಗಿ ಹೊರಹೊಮ್ಮಿರ್ತಾರೆ. ನೆಕ್ಸ್ಟ್
ಖಿಲಾಡಿ ಅಂತ ಅಂತಾರಾಷ್ಟ್ರೀಯ ಆಟಗಾರ. ಇವರು 3ನೇ ನವೆಂಬರ್ 1960ರಲ್ಲಿ ಅಮೆರಿಕದ ಮಿಂಚಿಂಗ್ಟನ್ ಜನಿಸಿದ್ದು ವಾಲಿಬಾಲ್ ನಲ್ಲಿ ಪ್ರಖ್ಯಾತ ಪಡೆದಿರುತ್ತಾರೆ. ಎಲ್ಲಿ ಜನಿಸಿರ್ತಾರೆ ಇವರು? ಮಿಂಚಿಂಗ್ಟನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧವಾಗಿದ್ದು ಇವನ್ನೇನಂತ ಕರೀತಾರೆ? ಕಾರ್ಸ್ ಎಂಬ ಅಡ್ಡ ಹೆಸರಿನಲ್ಲಿ ಕರೆಯುತ್ತಾರೆ. ಅರ್ಥ 20ನೇ ಶತಮಾನದ ವಿಶ್ವ ಶ್ರೇಷ್ಠ ವಾಲಿಬಾಲ್ ಆಟಗಾರರಾದ ಇವರು ಅಮೆರಿಕದ ಪುರುಷರ ತಂಡದಲ್ಲಿ ಆಡಿದ್ದು ಕೆಳಕಂಡ ಪದಕ ಮತ್ತು ಬಹುಮಾನಗಳನ್ನು ಪಡೆದಿರುತ್ತಾರೆ. ಅನೇಕ ವಾಲಿಬಾಲ್ ಆಟದಲ್ಲಿ ಪದಕಗಳನ್ನ ಪಡೆದಿದ್ದಾರೆ. ಒಂದನೇದು ಅದು ಲಾಸ್ ಏಂಜಲ್ಸ್ ನಲ್ಲಿ ನಡೆದ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕ. ಈ ಒಲಿಂಪಿಕ್ ಕ್ರೀಡೆಗಳಲ್ಲಿ ವಾಲಿಬಾಲ್ ಆಟದಲ್ಲಿ ಚಿನ್ನದ ಪದಕವನ್ನ ಪಡೆದಿರ್ತಾರೆ. ಜಪಾನಿನ ಟೋಕಿಯೋದಲ್ಲಿ ನಡೆದ ವಿಶ್ವಕಪ್ ಟೈಟಲ್, ಅರ್ಥ ಆಯ್ತಾ? ಜಪಾನಿನಲ್ಲಿ ನಡೆದಂತ ವಿಶ್ವಕಪ್ ನಲ್ಲಿ ಕೂಡ ವಿಶ್ವಕಪ್ ಟೈಟಲ್ ನ ಕೂಡ ಪಡೆದಿರ್ತಾರೆ. ಪ್ಯಾರಿಸ್ ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಟೈಟಲ್, ಅದಾದ್ಮೇಲೆ ಸಿಯೋಲ್ ನಲ್ಲಿ ನಡೆದ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕ, ಅಂತಾರಾಷ್ಟ್ರೀಯ ವಾಲಿಬಾಲ್ ಸಂಸ್ಥೆಯ ಬೀಚ್ ವಾಲಿಬಾಲ್ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕ. ಹೀಗೆ ಸಮಗ್ರ ಕೌಶಲ್ಯಗಳೊಂದಿಗೆ ಅನೇಕ ಬಿರುದುಗಳನ್ನ ಪಡೆದಿರ್ತಾರೆ. ಇವರು ವಿಶ್ವದ ಶ್ರೇಷ್ಠ ವಾಲಿಬಾಲ್ ಆಟಗಾರ ಮನ್ನಣೆಯನ್ನು ಕೂಡ ಗಳಿಸಿರುತ್ತಾರೆ. ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅನೇಕ ಟೈಟಲ್ಗಳನ್ನು ಕೂಡ ಬರೆದಿರ್ತಾರೆ. ನೆಕ್ಸ್ಟ್ ಎಮಿಕಾ ರೂಯಿಜಾ ಅಂತ. ಇವರು 20ನೇ ಶತಮಾನದ ವಿಶ್ವ ಶ್ರೇಷ್ಠ ವಾಲಿಬಾಲ್ ಆಟಗಾರ್ತಿ. ಇವರು ಮೇ 8, 1979ರಲ್ಲಿ ಕ್ಯೂಬಾದಲ್ಲಿ ಜನಿಸಿ ಇವರು ತಮ್ಮ ದೇಶದ ವಿಶ್ವ ದರ್ಜೆಯ ಸ್ಥಾನಮಾನವನ್ನ ತಂದುಕೊಟ್ಟ ಕೀರ್ತಿ ಇವರದ್ದು. ಅರ್ಥಾತ್ ಅನೇಕ ವಾಲಿಬಾಲ್ ತಂಡಗಳಲ್ಲಿ ಆಡಿ ಅವರ ದೇಶಕ್ಕೆ ಕೀರ್ತಿಯನ್ನ ತಂದಿರ್ತಾರೆ. 1997ರಿಂದ 2000ವರೆಗೆ ಈಕೆಯ ಅದ್ಭುತ ಸಾಧನೆಗಳು ಏನೇನಂತ ಹೇಳಿದ್ರೆ, ಬಾರ್ಸಿಲೋನಾದಲ್ಲಿ ನಡೆದ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕ. ಯಾವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ? ಬಾರ್ಸಿಲೋನಾದಲ್ಲಿ ನಡೆದಂತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಬ್ರೆಜಿಲ್ ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಕೂಡ ಒಂದು ಟೈಟಲ್ ಅನ್ನ ಪಡೆದಿದ್ದಾರೆ. ನೆಕ್ಸ್ಟ್ ಟೋಕಿಯೋದಲ್ಲಿ ನಡೆದಂತ ವಿಶ್ವಕಪ್ ಟೈಟಲ್. ನೆಕ್ಸ್ಟ್ ಅಟ್ಲಾಂಟಾದಲ್ಲಿ ನಡೆದಂತ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕ. ನೆಕ್ಸ್ಟ್ ಸಿಡ್ನಿಯಲ್ಲಿ ನಡೆದಂತ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕ. ಹೀಗೆ ಅನೇಕ ಸಾಧನೆಗಳೊಂದಿಗೆ ಕೀರ್ತಿ ತಂದು ವಿಶ್ವದ ವಿಖ್ಯಾತ ಮಟ್ಟದಲ್ಲಿ ಏರುತ್ತಾರೆ. ಇದು ಈ 10th ಇರುವಂತ ವಾಲಿಬಾಲ್ ಆಟಗಾರರ ಪರಿಚಯ. ಆಯ್ತಾ? ಈ ಬಗ್ಗೆ ಏನು ಹೋಗಿಲ್ಲ, ಎರಡೆರಡು ಲೈನು, ಏನೇನು ಪ್ರಶಸ್ತಿ ತಗೊಂಡ್ರು, ಅವರ ಪರಿಚಯ, ಹುಟ್ಟಿದ್ ಯಾವುದು, ಈ ತರಗಳ ಸ್ಥಳಗಳು ಮಾಡಿದ್ದಾರೆ. ಇವಕ್ಕೆ ನಡೆದ ಪ್ರಶ್ನೆ ಉತ್ತರಗಳು ನೋಡ್ರಿ. ಖಾಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದಗಳನ್ನು ತುಂಬಿರಿ. ಮೊನ್ನೆದು ಶ್ಯಾಮ್ ಸುಂದರ್ ರಾವ್ ಇವರ ಡ್ಯಾಶ್ ರಾಜ್ಯದವರು. ಓಕೆ. ಎ ರಮಣರಾವ್ ಇವರಿಗೆ ಭಾರತ ಸರ್ಕಾರವು ಕ್ರೀಡಾ ಸಾಧನೆಗೆ ಡ್ಯಾಶ್ ಪ್ರಶಸ್ತಿ ಓಕೆ. ಎಂ ಶ್ಯಾಮ್ ಸುಂದರ್ ರವರಿಗೆ ಕ್ರೀಡಾ ತರಬೇತಿ ಸಾಧನೆಗೆ ಡ್ಯಾಶ್ ಪ್ರಶಸ್ತಿ ನೀಡಿ ಗೌರವಿಸಿತು. ದ್ರೋಣಾಚಾರ್ಯ ಪ್ರಶಸ್ತಿ ಅಷ್ಟೇ. ತರಬೇತುದಾರರಿಗೆ ನೀಡುವಂತ ಪ್ರಶಸ್ತಿ ಯಾವುದು? ದ್ರೋಣಾಚಾರ್ಯ ಪ್ರಶಸ್ತಿ. ನೆಕ್ಸ್ಟ್ ಕೇರಳದವರಾದ ಇವರು ಇಟಲಿ ದೇಶದ ಖಾಸಗಿ ತಂಡದ ಪರವಾಗಿ ವಾಲಿಬಾಲ್ ಆಡಿರುತ್ತಾರೆ. ವಿಶ್ವದ ಶ್ರೇಷ್ಠ ಆಟಗಾರ್ತಿಯಲ್ಲಿ ಕ್ಯೂಬಾ ದೇಶದ ಆಟಗಾರ್ತಿಯ ಹೆಸರು ಇಷ್ಟು ಬಹಳ ಸರಳವಾಗಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ.
ಓಕೆ, ಎಂ ಶ್ಯಾಮ್ ಸುಂದರ್ ರವರಿಗೆ ನೀಡಿರುವ ಪ್ರಶಸ್ತಿಗಳು ಯಾವ್ಯಾವು? ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ. ಚಾರ್ಲ್ಸ್ ಕಿಲರಿ ಇವರ ಪಡೆದಿರುವ ಪದಕಗಳ ಪಟ್ಟಿ ಮಾಡಿ. ಲಾಸ್ ಏಂಜಲೀಸ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ, ಜಪಾನಿನ ಟೋಕಿಯೋದಲ್ಲಿ ನಡೆದ ವಿಶ್ವ ಕಪ್ ಟೈಟಲ್, ಪ್ಯಾರಿಸ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಟೈಟಲ್, ಸಿಯೋಲ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ. ಓಕೆ, ಇಷ್ಟು ಕಿಲರಿ ಅವರು ಪಡೆದಂತ ಪದಕಗಳು. ನೆಕ್ಸ್ಟ್ ಪ್ರಶ್ನೆ, ಎಮಿಲ್ಕರ್ ರೂಯಿಜಾ ರವರ ಸಂಧಿಸಿದ ಪದಕಗಳು ಯಾವ್ಯಾವು? ಬಾರ್ಸಿಲೋನಾದಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ, ಬ್ರೆಜಿಲ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಟೈಟಲ್, ಟೋಕಿಯೋದಲ್ಲಿ ನಡೆದ ವಿಶ್ವ ಕಪ್ ಟೈಟಲ್, ಅಟ್ಲಾಂಟಾದಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ, ಸಿಡ್ನಿಯಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ. ಓಕೆ, ಇಷ್ಟು ವಾಲಿಬಾಲ್ ಇರುತ್ತದೆ. ಎರಡು ಪೇಜ್ ಇದೆ. ಎಷ್ಟು ಪ್ರಶ್ನೆಗಳಿದ್ದಾವೆ? 8 ಲೈನ್. ಅರ್ಥ ಆಗ್ತಿರೋದಾ? ನೆಕ್ಸ್ಟ್ ಈ ವಾಲಿಬಾಲ್ ಆಟದ ಬಗ್ಗೆ ಡೌಟ್ ಏನೇನಿದೆ ಹೇಳಿ. ವಾಲಿಬಾಲ್ ನೀವು ವಲಯ ಮಟ್ಟಕ್ಕೆ ಹೋಗ್ತಾ ಇರ್ತೀರಿ, ಅರ್ಥ ಆಯ್ತಾ? ಡೌಟ್ ಏನಿದೆ? ಈಗ ಕೋರ್ಟ್ ಇದೆ, ಬಾಲ್ ಇದೆ, ಅಂಕಣ ಇದೆ. ಈಗ ನಿಮಗೆ ಡೌಟ್ ಏನೇನು? ಹೆಂಗೆ ರೊಟೇಷನ್ ಇಲ್ಲಿ ಕೇಳ, ಅಲ್ಲೋಗ್ಬಿಟ್ಟು ನೀನು ಇಲ್ವಾರೆ ಅಲ್ವಾರೆ ಅನ್ನಂಗಿಲ್ಲ. ಅರ್ಥ ಆಯ್ತಾ? ಏನೇನು ಡೌಟ್ ಇದೆ ಹೇಳಿ. ಏನು ಡೌಟ್ ಇಲ್ಲ? ಓಕೆ, ಇಷ್ಟು ವಾಲಿಬಾಲ್ ಆಟದ್ದು. ನೆಕ್ಸ್ಟ್ ನೀವು ಆಕ್ಟಿವಿಟಿ ಮಾಡ್ಬೇಕಾದ್ರೆ ಕೇಳಲಿ. ಆಕ್ಟಿವಿಟಿ ಮಾಡ್ಬೇಕಾದ್ರೆ ನೋಡಲಿ, ಪ್ರತಿಯೊಬ್ಬ ಆಟಗಾರರನ್ನ ಕೇಳಲಿ. ಜಾಸ್ತಿ ವಿಷಯ ನಾವು ಪಠ್ಯ ಪುಸ್ತಕದಲ್ಲಿ ಎಷ್ಟೆಷ್ಟಿದೆ? ಒಂದು 3 ಲೈನ್, 4 ಲೈನ್ ಇದೆ. ಜಾಸ್ತಿ ವಿಷಯವನ್ನ ಕಲ್ತು ಬಂದು ಇಲ್ಲಿ ಪ್ರೆಸೆಂಟೇಷನ್ ಮಾಡ್ಬೇಕು ನೋಡೋಣ. ಅರ್ಥ ಆಯ್ತಾ? ಈಗ ಆಂಧ್ರ ಪ್ರದೇಶದವರು ಹೇಳಪ್ಪ, ಇದು ವಾಲಿಬಾಲ್ ಆಟದ ಪ್ರಕಾರ ರೊಟೇಷನ್ ಪ್ರಕಾರ ತಪ್ಪ 1ನೇ ಸ್ಥಾನಕ್ಕೆ ಬರಬೇಕಾದನ್ನು 6ನೇ ಸ್ಥಾನಕ್ಕೆ ಬಂದ್ರೆ ಏನಾಗಲ್ಲ. ಇಲ್ಲಿ ಕೇಳ, ಆಟ ಕೇಳಲಿ. ನೋಡು, ಗುಡ್ ಬಾಲ್ ಪ್ರಶ್ನೆ ನೋಡಿ. ಸರ್ವಿಸ್ ಮಾಡ್ಬೇಕಾದ್ರೆ ಮಾತ್ರ ಇನ್ನಿ ಪ್ಲೇಸ್ ಅಲ್ಲೇ ಇರ್ಬೇಕು. ಒಂದ್ಸರಿ ಬಾಲ್ ಆ ಕಡೆ ಅಪೋನೆಂಟ್ ಕೋರ್ಟ್ ಇಂದ ರಿಲೀಸ್ ಆದ ತಕ್ಷಣ ನೀವು ಆ ಪ್ಲೇಸ್ ಎಲ್ಲ ಆಡಬಹುದು. ಆದ್ರೆ ಈ ಬ್ಯಾಕ್ ಪ್ಲೇಯರ್ ಇರ್ತಿಲ್ಲ, ಈ ಫ್ರಂಟ್ ಪ್ಲೇ ಬಂದು ಜಂಪ್ ಮಾಡಿ ಆ ಕಡೆ ಕೊಟ್ಟಿಗೆ ಬಾಲ್ ಕಳ್ಸಂಗಿಲ್ಲ.